ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ಏನಾಗಿರುತ್ತೆ ನನಗೂ ಗೊತ್ತಿಲ್ಲ. ನೆನ್ನೆ ಸ್ವಲ್ಪ ಚೆನ್ನಾಗಿ ಅಂದರೆ ಬ್ಲಾಗ್ ಚೆನ್ನಾಗಿದೆಯಾ ಗೊತ್ತಿಲ್ಲ, ಸ್ವಲ್ಪ ಎಂಜಾಯ್ ಮಾಡ್ದಂಗೆ ಅನಿಸ್ತು. ಆ್ಯಕ್ಚುಲಾಗಿ ಇವತ್ತೊಂದು ಇಂಟರ್ವ್ಯೂಗೆ ಹೋಗಬೇಕಾಗಿತ್ತು. ಅವ್ರು ನೋಡಿದ್ರೆ 10 ಗಂಟೆಗೆ ಅಂತ ಹೇಳಿದ್ರು. ಅಲ್ಲ, ನೆನ್ನೆ ಕೇಳುವಾಗ 1 ಗಂಟೆಗೆ ಅಂತ ಹೇಳಿದ್ರು. ಮಧ್ಯಾಹ್ನ 1 ಗಂಟೆ ಬಂದರೂ ಸಾಕು ಅಂತ. ಇವಾಗ ನೋಡಿದ್ರೆ SMS ಅಂದರೆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ 10 ಗಂಟೆಗೆ ರೀಚ್ ಆಗಬೇಕು ಅಂತ. ಎಲ್ಲಿ ಒಂದೊಂದು ಸಲ ಒಂದೊಂದು ಥರ ಹೇಳಿದ್ರು. ಹಂಗೆ ನೋಡಿದ್ರು ಸ್ಯಾಲ್ರಿ ವಿಚಾರ ಅದೆಲ್ಲ ಬಂದರೆ ಮತ್ತೆ ನಾನು ಸ್ಟಾರ್ಟಿಂಗಿಂದ ಮಾಡೋ ಥರ ಆಗಿಬಿಟ್ಟಿದೆ. ನನ್ನ ಪ್ರಕಾರ ನಾನು ಅದಕ್ಕೆ ಹೋಗಲ್ಲ ಬಿಡಿ. ನೋಡೋಣ. ಇವಾಗ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಇಂಟರ್ವ್ಯೂ ಇದೆ. ಸೊ ಅದು ಸೆಜಿಲಿಟಿಯಲ್ಲಿ ಅಂತ ಏನು ಬ್ಯಾಕ್ ಎಂಡ್ ಅಂತ ಏನೋ ಹೇಳಿದ್ರು. ಅದೊಂದು ಸಲ ಟ್ರೈ ಮಾಡಬೇಕು. ಅದು ಯಾವಾಗ ಹೋಗ್ತೀನಿ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಾಗಿ ನಾಳೆ ಅಂತ ಹೇಳಿದ್ದಾರೆ. ಸೊ ನಾಳೆ ಆಗುತ್ತಾ? ನಾಳೆ ಹಂಗೇನು ಪ್ರಾಬ್ಲಮ್ ಇಲ್ಲ. ಅಂದರೆ ಅಲ್ಲಿಗೋಗಿ ತಲುಪಬೇಕಲ್ಲ. ಸೊ ನಿಮಗೆಲ್ಲ ಅಪ್ಡೇಟ್ ಗೊತ್ತಾಗುತ್ತೆ. ಓಕೆನಾ? ಫಾಲೋ ಮಾಡ್ತಾ ಇರಿ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಸೊ ಇನ್ಸ್ಟಾಗ್ರಾಮ್ ಇವಾಗ ಅಲ್ಲಿ ಯೂಟ್ಯೂಬ್ ವೀಡಿಯೋ ಯಾವಾಗ ನನಗೆ ಗೊತ್ತೇ ಆಗ್ತಿಲ್ಲಪ್ಪ. ಏನು ಕಷ್ಟ ಐತೆ, ಕಷ್ಟ ಎಂಥ ಓಡಾಡ್ಬಿಟ್ಟೆ ಗುರು ನೀನು. ಮಾಡೋದು ವೀಡಿಯೋ ಮೆಟ್ರೋ ಹೋಗ್ತಾ ಇದೆ. ಮೆಟ್ರೋ. ಸೊ ಬನ್ನಿ ನಿಮಗೆಲ್ಲ ಅಪ್ಡೇಟ್ ತಿಳಿಸ್ತೀನಿ ಇವತ್ತೇನೇನು ಆಗುತ್ತೆ ಅಂತ. ಸೊ ಇವಾಗ ಸೀನ್ ಅಂದರೆ ಏನೆಲ್ಲೋ ಮಾಡೋಕ್ಕೆ ಹೋಗಿದ್ದೆ, ಆದರೆ ಏನೂ ಆಗಲಿಲ್ಲ. ಸೊ ಹೋಗಿ ಇವಾಗ ಸುಮ್ಮನೆ ಬಂದು ನಿಂತಿದ್ದೀನಿ. ಸೊ ಗಾಡಿ ಇವಾಗ ಮಳೆ ಹೊಡೆಯೋ ಸೀನ್ ಇದೆ. ಸೊ ಮಳೆ ಹೊಡೆಯೋಕ್ಕೂ ಮುಂಚೆ ಆಫೀಸಿಗೆ 5 ವೀಡಿಯೋ ಅಪ್ಲೋಡ್ ಮಾಡಿ ಮನೆಗೆ ಹೋಗಬೇಕು. ಅಲ್ಲ, ಆಫೀಸ್ಗೆ ಹೋಗಬೇಕು. ಯೂಟ್ಯೂಬ್ ವೀಡಿಯೋ ಅಂತ ಇವತ್ತು ಆಗಲ್ಲ ಅನ್ಕೋತೀನಿ. ಬನ್ನಿ ಇಲ್ಲಿಂದ ರೂಮ್ವರೆಗೂ ಕತೆ ಮಾತಾಡೋಣ ಅಷ್ಟೇ. ಇನ್ನೇನು ಬೇಗ ನಡೆಯಲ್ಲ. 5 ಕಾಲು ಟೆಂಪರರಿ ಔಟ್ಲೆಟ್ ಸರ್ವಿಸ್. ಮಳೆ ಬಂತು, ಅಲ್ಲ ನಮ್ಮ ಮಳೆ ಬಂತು ಅಂತ ರೂಮ್ಗೇನೋ ಬಂದೆ. ಬಟ್ ನಾನು ಇವಾಗ ರೂಮಿಂದ ಆಫೀಸ್ಗೆ ಹೋಗ್ಬೇಕು. ಅದಂತೂ ಮರ್ತೇ ಬಿಟ್ಟಿದ್ದೀನಿ. ಶಿಟ್, ಹೋಗಲೇಬೇಕು ಇವತ್ತು. ಇವಾಗ ಮಳೆ ಕಮ್ಮಿ ಆಯಿತು, ಬಂದಿದ್ದು ಹಂಗೆ ಹೋಗಿದೆ. ಸೊ ನೋಡೋಣ. ನಾನಂತೂ 5:30 ಹೋಗಿದೆ. ಯಾಕೆ ವೀಡಿಯೋ ಅಪ್ಲೋಡ್ ಆಗಿಲ್ಲ ಇನ್ಸ್ಟಾಗ್ರಾಮ್ದು, ಅದು ಅಪ್ಲೋಡ್ ಮಾಡಿ ಹೋಗಬೇಕು. ಏನು ಇವತ್ತೇನೋ ಒಂದು ಕತೆ ಹೇಳ್ಬೇಕಲ್ಲ ನಿಮಗೆ. 1 ನಿಮಿಷ ಆಗಲೇ ಮಾಡಿದ್ದೆ. ಸೊ ಇವಾಗ ಏನೋ ಒಂದು ಕತೆ ಹೇಳಿದ್ರೇ ಈ ವಿಡಿಯೋ ಆಗೋದು. ಸೊ ಇವಾಗ 5 ಕಾಲು ಒಂದು ಗೊತ್ತಾಗ್ತಾಯಿಲ್ಲ. ಸೊ ಮಳೆ ಬಂದಿದ್ದು ಹೋಯ್ತು. ಬಟ್ ನನ್ನ ಹತ್ರ ಗಾಡಿ ಇದೆ. ಅದೊಂದು ಸ್ವಲ್ಪ ಇದು ಧೈರ್ಯ ಇದೆ. ಅಂದರೆ ಮಳೆ ಸ್ವಲ್ಪ ಕಮ್ಮಿ ಆದಾಗಲೂ ಬೇಗ ಹೋಗ್ಬಿಡೋದು ಅಂತ. ನೋಡೋಣ. ಗಾಡಿ ತಗೊಂಡು ಹೋಗಲ್ಲ ಗುರು. ಎಷ್ಟಂತ ಪೆಟ್ರೋಲ್ ಅಂದರೆ ನಾನು ಅವ್ರು ಕೊಟ್ಟಲ್ಲಿದೆ. ನಾನು ಹಾಕಿದ್ದು ಒಂದೇ ಸಲ 100 ರೂಪಾಯಿಗೆ. ಅದ್ರಲ್ಲಿ 1-2 ಸಲ ಟರ್ಫ್ಗೆ ಹೋಗಿ ಬಂದೆ. ಇವಾಗ 1-2-3 ರೌಂಡ್ ಹೊಡೆದೆ. ಸೊ ಇಲ್ಲೇ ರೌಂಡ್ ಹೊಡಿತಾ ಇದ್ದರೆ ಪೆಟ್ರೋಲ್ ಏನು ಖಾಲಿ ಆಗೋಲ್ಲ ಅಷ್ಟು ಬೇಗ. ಮೈಲೇಜ್ ಎಲ್ಲ ಚೆನ್ನಾಗಿ ಕೊಡ್ಬೋದು ಏನೋದು ಅಲ್ವಾ. 40 ಅಂತೂ ಕೊಡುತ್ತೆ ನನ್ನ ಪ್ರಕಾರ. ಮಿನಿಮಮ್ 40 ಅಂತೂ ಕೊಟ್ಟೇ ಕೊಡುತ್ತೆ. ಅದ್ರ ಮೇಲೇನೂ ಕೊಡ್ಬೋದು. ಏನು ಆರ್ನ್ ಮಾಡ್ತಾನೆ ಗುರು ಇವನು. ಸೊ ಏನು ಸ್ಟೋರಿ ಹೇಳೋದು ಗುರು. ಅಯ್ಯೋ, ಇರೋದು ಒಂದು 15 ನಿಮಿಷ. ಸೊ ಇಲ್ಲೊಂದು ಇಷ್ಟೊತ್ತು ಮಾತಾಡಿದ್ರೆ ನಾನು ಅಂದ್ಕೊಂಡಿದ್ದೀನಿ ನೈಟ್ ಬಂದು ಒಂದು 5 ನಿಮಿಷ ನಿಮ್ಮ ಜೊತೆ ಮಾತಾಡೋಣ ಅಂತ. ಓಕೆನಾ ಗೈಸ್? ರೀಲ್ಸ್ ಅಂತೂ ಮಾಡಿಲ್ಲ. ರೀಲ್ಸು ಸಿಂಪಲ್ ಇಟ್ರಿಲ್ಲು. ಏನೋ ಒಂದು ಮಾಡೋಣ ಬನ್ನಿ. ಮಳೆ ಬಂದಿರೋದು ಹಂಗೆ ಹೋಗ್ಬಿಡ್ತು ಗುರು. ಇವಾಗ ಪರ್ಫೆಕ್ಟಾಗಿದೆ ಕ್ಲೈಮೇಟು, ಚೆನ್ನಾಗಿದೆ. ಈ ಟೈಮಲ್ಲಿ ನಾನು ಆಫೀಸ್ಗೆ ಹೋಗಬೇಕು. ಯಾಕೆ ಈ ಸೌಂಡ್ ಮಾಡ್ತಾಯಿದ್ದೀನಿ? ನಾಳೆ ಆ ಥರ ವೀಡಿಯೋ ಮಾಡ್ತೀನಿ, ಈ ಥರ ವೀಡಿಯೋ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳೋದ್ರಲ್ಲಿ ನಾನು ನಂಬರ್ 1. ನೀವು ಯಾಕ್ರಿ ಹಿಂಗೆ ಮಾಡೋದ್ರಿ ಈ ಬನ್ನು? ನಾನು ಇವತ್ತಾಗಿರೋ ವೀಡಿಯೋದು ವ್ಯೂಸ್ ಚೆಕ್ ಮಾಡೋಣ ಇಲ್ಲಿ ಲೈವ್ ಆಗಿ.
ಇಲ್ಲಿ ಒಂದು ನಿಮಿಷ ನಿಮಗೆಲ್ಲ ತೋರ್ಸೋಕ್ಕಾಗಲ್ಲ, ಒಂದು ನಿಮಿಷ. ಸೊ ತೋರಿಸ್ತೀನಿ ಎಷ್ಟು ವ್ಯೂಸ್ ಬಂದಿದೆ ಅಂತ. ಎಷ್ಟು ಬಂದಿರ್ಬೋದು ಅಂದರೆ ಯೂಟ್ಯೂಬು, ಸೊ ಇನ್ಸ್ಟಾಗ್ರಾಮು ಬರುತ್ತೆ ಎವ್ರೇಜ್ ಒಂದು ಇವಾಗ 1000 ತಲುಪಿದೆ ಇನ್ಸ್ಟಾಗ್ರಾಮು. ಅಂದರೆ ಎವ್ರೇಜ್ ಎಲ್ಲ ವಿಡಿಯೋದಲ್ಲೂ 1000+ ವ್ಯೂಸ್ ಬರುತ್ತೆ. ಇವಾಗ ಯೂಟ್ಯೂಬ್ದು ಹೆಂಗಿದೆ ನೋಡೋಣ ಇಲ್ಲಿ. ಅದಲ್ಲದೆ ಇವತ್ತು ಬೇರೆ ರೀಚಾರ್ಜು ಖಾಲಿ ಆಗುತ್ತಲ್ಲ ಗುರು ಫೋನ್ದು, ಬೇಗ ಲೋಡ್ ಆಗು ಗುರು. ಏನು ಗುರು ಇದು, ಈ ವೈಫೈ ಯೂಸ್ ಮಾಡಿ ಏನಾಗಿದೆ ಅಂದರೆ ನಂದು ಫೋನ್ ಇಂಟರ್ನೆಟ್ಟು ಸ್ಲೋ ಆಗಿಬಿಟ್ಟಿರೋ ಥರ ಫೀಲಲ್ಲ, ಆ್ಯಕ್ಚುಲಿ ಸ್ಲೋ ಆಗಿಬಿಟ್ಟಿದೆ. ಏನು ಹೇಳೋಣ ನಾನು ನಿಮಗೆ ಹೇಳಿ. ಸೊ ನೋಡಿ, ಸ್ವಲ್ಪ ಆದರೂ ಸಿಗಬೇಕು, ಅದು ಬರ್ತಾಯಿಲ್ಲ. ನೋಡೋಣ ಎಷ್ಟು ಬಂದಿರ್ಬೋದು. ನನ್ನ ಪ್ರಕಾರ ಆವಾಗಲೇ ಅಪ್ಲೋಡ್ ಮಾಡಿದ ತಕ್ಷಣವೇ ಒಂದು 50 ಹತ್ರ ಏನೋ ವ್ಯೂಸ್ ಬಂದಿತ್ತು. 36 ಅಂದ್ಕೊಡ್ತೀನಿ, 36ರಿಂದ 50 ಒಳಗಡೆ. ಬೇಡ, ನಿಮಗೆ ತೋರ್ಸೋಕೆ ನನಗೂ ಇಷ್ಟ ಇಲ್ಲ, ಏನೂ ಇಲ್ಲ. ಆಗಲೇ ಬಂದಿರೋದು ನಾನು ನೋಡಿರೋದು 36 ಕಂಡಂಗೆ ಐತೆ. ಇವಾಗ ನೋಡಿದ್ರೆ 32 ವ್ಯೂಸ್, ಅಲ್ಲಾಡಿಲ್ಲ, ನಿಂತಲ್ಲಿ ನಿಂತುಬಿಟ್ಟಿದೆ ಕಾಯಿಸು. 36 ಹೌದು, 36 ಏನೋ ನಿಜಾನೇ. ಆದರೆ ಇಲ್ಲಿ ಏನಾಗಿರುತ್ತೆ ಅಂದರೆ ಎಲ್ಲರೂ ಕ್ಲಿಕ್ ಮಾಡಿರ್ತಾರೆ, ತುಂಬ ಜನ ಕ್ಲಿಕ್ ಮಾಡಿ, ಸೊ ಅದರಲ್ಲಿ ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಸ್ಕಿಪ್ ಮಾಡಿರ್ತಾರೆ. ಅಲ್ಲಿಂದ ಒಂದೇ ಸಲ ರೀಚ್ ಡೌನ್ ಮಾಡಿರುತ್ತೆ. ಅಂದರೆ ಇದು ಇವಾಗ ಕಂಪ್ಲೀಟ್ ಆಗಿರೋದ್ರಿಂದ ಈ ಥರ ಎಲ್ಲ ಕಥೆಗಳು. ಇಲ್ಲಿ AI ರಿಪ್ಲೇಸ್ ದ ಜಾಬ್ ಆಫ್ ದೀಸ್ ಗಾಯ್ಸ್ ಹೂ ಆರ್ ವರ್ಕಿಂಗ್ ಹಾರ್ಡ್. ಅಂದರೆ ಹಾರ್ಡ್ ವರ್ಕ್ ಮಾಡ್ತಾರಲ್ಲ, ಈ ಅಂದರೆ ಬೇರೆ ಸ್ವಲ್ಪ AI ಕೈಯಲ್ಲಿ ಮಾಡೋಕ್ಕಾಗದೇ ಇರೋವಂಥ ಕೆಲಸ. ಸೊ ನಮ್ಮ ಕೆಲಸ ಎಲ್ಲ AI ರಿಪ್ಲೇಸ್ ಮಾಡಿಬಿಡುತ್ತೆ. ಈಸಿ ಪೀಸಿ. 38 ಅಲ್ಲಿಗೆ ಪಾಸ್ ಆಗಿಬಿಟ್ಟಿದೆ. ಇಲ್ಲೇ ಆಯಿತು ಗುರು, ಇವಾಗ 5:15 ನಿಮಿಷ. ಸೊ ಇವತ್ತು ನಿಮಗೆ ಹಾಡು ಹೇಳೋಣ. ಸೊ ನಾನು ಹಾಡೋದು ಹೆಂಗಿದೆ ಅಂತ. ಯಾವುದು ಅಂದರೆ ಅಷ್ಟೆಲ್ಲ ಬರೋಲ್ಲ ನನಗೆ ಯಾಕೋ ಚೆನ್ನಾಗಿದೆ ರಾಗ ಅಂತದ್ದೆ. ಇವಾಗ ಏನು ಹಾಡೋಣ ನಾನಿಲ್ಲಿ. ಮಾರ್ನಿಂಗು ಮಧ್ಯಾಹ್ನ ಈವ್ನಿಂಗು ನೈಟು, ಮಾರ್ನಿಂಗು ಮಧ್ಯಾಹ್ನ ಈವ್ನಿಂಗು ನೈಟು. ಅದು ನನಗೆ ಸಾಂಗ್ ಯಾವುದು ಬರೋಲ್ಲ, ಲಿರಿಕ್ಸ್ ಒಂದೊಂದು ಥಿಂಕ್ ಮಾಡಿ ಹೇಳಬೇಕಾಗತ್ತೆ. ಯಾವುದು ಹೇಳೋಣ? ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಬಳಿಂದು ಮಾಯಗಾನ. ಇಲ್ಲಿ ಇನ್ನೊಂದು ಯಾವುದಾದ್ರೆ ಚೆನ್ನಾಗಿರೋದು ಯಾವುದು ಅಷ್ಟು ಗೊತ್ತಿಲ್ಲ ಗೈಸ್ ನನಗೆ. ಅಲ್ಲೇ ಹಾಡು ಬರೋದೈತೆ, ಆದರೆ ನನಗೆ ಹಾಡೋದು ಗೊತ್ತಿರಬೇಕಲ್ಲ, ಲಿರಿಕ್ಸ್. ಇನ್ನು ಕೊಡುವ ಹಾಡಲ್ಲ ನನಗೆ ಸ್ವಲ್ಪ ಬರೋದು ಅನ್ಕೋತೀನಿ. ಅದು ಬಿಟ್ಟರೆ ಕನ್ನಡದಲ್ಲಿ ಎಲ್ಲ ಕೇಳಿಸ್ಕೊಳ್ಳೋದಕ್ಕೆಲ್ಲ ಗೊತ್ತೆ. ಇದು ಕೇಳಿದ್ದೀನಿ ಅನಿಸುತ್ತೆ. ಬಟ್ ಆದರೆ ನನಗೆ ಯಾವುದು ಹಾಡಷ್ಟು ಬರೋಲ್ಲ. ಯಾವುದು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಈ ಏನೋ ಇದು ವ್ಲಾಗ್ ಇರೋದು ನಾನು ಇವಾಗ ತಮ್ಮನೇಲಿ ಹಾಕೋದೇ ನಾನು ಹಾಡು ಹೇಳೋದು ಹೆಂಗಿದೆ ನೋಡಿ ಅಂತ. ಸೊ ಲಾ 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 ಅಷ್ಟೇ ಸಾಕು. ಸೊ ಆಲ್ರೆಡಿ ಇವಾಗ 7 ನಿಮಿಷ ಆಗಿದೆ. ಸೊ ಈ ಥರದೊಂದು ಹುಚ್ಚಾಗಿರೋಂಥ ಬ್ಲಾಗ್ ನೋಡಬೇಕಂದ್ರೆ ನನ್ನ ಫಾಲೋ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಸಿಗ್ತೀನಿ ಮತ್ತೊಂದು ಹೊಸ ಬ್ಲಾಗ್ನಲ್ಲಿ. ಅದರಿಗೂ ಟೇಕ್ ಕೇರ್. ಬಾಯ್. ಓಟ್ ಪತ್ಯಾ ಟಾಟಾ.